ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ನೀವು ಈ ದೃಶ್ಯ ನೋಡ್ತಾ ಇದ್ದೀರಲ್ಲ, ಈ ದೃಶ್ಯವನ್ನು ಆನೆಯ ಅಂಬಾರಿಯ ಮೇಲೆ ಬಸವೇಶ್ವರ ಪ್ರತಿಮೆಯ ಮೆರವಣಿಗೆ, ಡೊಳ್ಳು ಕುಣಿತ, ಕರಡಿ ಕುಣಿತ, ವೀರಗಾಸೆ, 101 ಕಳಸ ಹೊತ್ತ ಮಹಿಳೆಯರು, ಕೀಲು ಕುಣಿತ, ಕುದುರೆ ಕುಣಿತ, ಪಟ್ಟದ ಕುಣಿತ, ಗೊರವರ ಕುಣಿತಗಳು, ಗಾಡಿ ಗೊಂಬೆ, ಹುಲಿವೇಷ, ಬೆಳ್ಳಿ ರಥದಲ್ಲಿ ಅಕ್ಕಮಾದೇವಿ, ಬಾಲ ಬಸವಣ್ಣಂದಿರು, ಶಿವಕುಮಾರ ಸ್ವಾಮಿ, ಸುತ್ತೂರು ಶ್ರೀಗಳ, ಸಿದ್ದೇಶ್ವರ ಶ್ರೀಗಳ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನೋಡ್ತಾ ಇದ್ದೀರಲ್ಲ. ಇದೆಲ್ಲ ನಡೆದಿದ್ದು ಅದೇ ನಮ್ಮ ಮೈಸೂರಿನಲ್ಲಿ ರೀ. ಮಿನಿ ದಸರಾದಂತೆ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಬಸವ ಬಳಗ ಒಕ್ಕೂಟದವರು ಆಯೋಜಿಸಿದರು. ನಮ್ಮ ನಟ ಡಾಲಿ ಧನಂಜಯ್ ಸಹ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸುತ್ತೂರು ಮಹಾಸಂಸ್ಥಾನದ ಶಿವರಾತ್ರೀಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಜಯಂತಿ ನಡೆಯಿತ್ರಿ. ಅದರ ಜೊತೆ ಕುಂದೂರು ಮಠದ ಶ್ರೀಗಳು, ವಾಟಾಳ್ ಮಠದ ಶ್ರೀಗಳು, ಗುರುಮಲ್ಲೇಶ್ವರ ಶ್ರೀಗಳು ಆಶೀರ್ವದಿಸಿದ್ರಿ. ಕೈಗಾರಿಕೆ ಸಚಿವ MB ಪಾಟೀಲ್, ಉಸ್ತುವಾರಿ ಸಚಿವ HC ಮಾದೇವಪ್ಪ, ಸಚಿವ ವೆಂಕಟೇಶ್, ಶಾಸಕ ಗಣೇಶ್ ಪ್ರಸಾದ್, ವಿನಯ್ ಕುಲಕರ್ಣಿ, ಮಾಜಿ ಶಾಸಕ ಅಶೋಕ್ ಕೇಣಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನವನ್ನು ಉಲ್ಲೇಖಿಸಿ ಕಿವಿಮಾತು ಹೇಳಿದರು. ಯತೀಂದ್ರ ಸಿದ್ದರಾಮಯ್ಯ ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬಸವ ಬಳಗದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಇದೊಂದು ಐತಿಹಾಸಿಕ ಕಾರ್ಯಕ್ರಮವೆಂದೇ ಹೇಳಬೇಕು. M ಲಕ್ಷ್ಮಣ್, K ಮರಿಗೌಡ, ಮಂಗಳ, ಉದ್ದು ಮಾದಪ್ಪ, ಶಿವಕುಮಾರ್, ಚಂದ್ರಶೇಖರ್, ಮಳೂರು ರೇವಣ್ಣ, ಪ್ರತಿಧ್ವನಿ ಪ್ರಸಾದ್, ಗಿರೀಶ್, ಮಲ್ಲೇಶ್ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಜರಿದ್ದು ಈ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಇದೊಂದು ಐತಿಹಾಸಿಕ ಮಿನಿ ದಸರಾದಂತೆ ನಡೆಯಿತು ಬಸವ ಜಯಂತಿ. ಪ್ರತಿ ವರ್ಷ ಬಸವ ಜಯಂತಿ ಆಚರಿಸುವುದು ಬಸವ ಬಳಗದ ಒಕ್ಕೂಟದ ಆಶಯ. ಈ ಆಸೆಯಂತೆ ಪ್ರದೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ 3 ತಿಂಗಳಿಂದ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಬಸವ ಜಯಂತಿ ಆಚರಿಸಲಾಯಿತು. ಮಿನಿ ದಸರಾವೇ ಮೈಸೂರಿನಲ್ಲಿ ಮೈದೇಳಿ ನವರಿಸಿತ್ತು. ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಇಡೀ ಕರ್ನಾಟಕದ ಯಾವ ಜಿಲ್ಲೆಯಲ್ಲೂ ನಡೆದಿಲ್ಲ ಎನ್ನುವುದೇ ಒಂದು ಸತ್ಯ. ಮೈಸೂರು ನಗರದ ನಾಗರಿಕರು ಸುಸಂಸ್ಕೃತರು ಮತ್ತು ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತು ಎನ್ನುವಂತೆ ಮೈಸೂರಿನ ಮಹಾನಗರದ ಎಲ್ಲ ಬಸವ ಅಭಿಮಾನಿಗಳು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ನಾಯಕರುಗಳು ಈ ಬಸವ ಜಯಂತಿಯಲ್ಲಿ ಭಾಗವಹಿಸಿ ಬಸವ ಜಯಂತಿಗೆ ಒಂದು ಮೆರುಗು ತಂದರು. ಇದೊಂದು ಐತಿಹಾಸಿಕ ದಾಖಲೆ ಎಂದೇ ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ. ಏನೇ ಆಗಲಿ, ಬಸವೇಶ್ವರವರ ವಚನಗಳು ಈ ನಾಡಿಗೆ ಒಂದು ದಾರಿದೀಪ. ಇಡೀ ವಿಶ್ವಕ್ಕೆ ವಿಶ್ವ ಚೇತನ ಕ್ರಾಂತಿಕಾರಿ ಬಸವಣ್ಣನವರ ವಚನಗಳು ಪ್ರಸ್ತುತ ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ನುಡಿಯ ಒಂದು ಸಂಗ್ರಹವಾಗಿದೆ. ಬಸವಾದಿ ಶರಣರ ವಚನಗಳು ಈ ನಾಡಿನಾದ್ಯಂತ ಮೊಳಗುತ್ತಲೇ ಬಂದಿದೆ. ಮೈಸೂರಿನಲ್ಲಿ ನಡೆದಂತಹ ಅದ್ಧೂರಿಯ ಬಸವ ಜಯಂತಿಯ ಕಾರ್ಯಕ್ರಮವು ಇಡೀ ನಾಡಿನ ಮನ ಸೆಳೆಯಿತು. ನೋಡಿ ಬಂಧುಗಳೇ, ಬಸವ ಜಯಂತಿಯಂತೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ವೀರಶೈವ ಲಿಂಗಾಯತ ಪಂಗಡದವರು ಒಂದಾಗಿ ಒಗ್ಗಟ್ಟಾಗಿ ಬಸವೇಶ್ವರ ಜಯಂತಿ, ರೇಣುಕಾಚಾರ್ಯ ಜಯಂತಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಸೇರಿದಂತೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಗುರುವರಿಯರ ಜಯಂತಿಯನ್ನು ಆಚರಿಸುವ ಮೂಲಕ ವೀರಶೈವ ಲಿಂಗಾಯತ ಸಮುದಾಯದ ಸಂಘಟನೆಯನ್ನು ಮಾಡಬೇಕಾದ ಪರಿಸ್ಥಿತಿ ಇವತ್ತು ನಮಗೆ ಒದಗಿದೆ. ಬಂಧುಗಳೇ, ಯೋಚಿಸಿ, ಬಸವ ಜಯಂತಿ, ರೇಣುಕಾ ಜಯಂತಿ ಮಾಡುವ ಮುಖಾಂತರ ಎಲ್ಲ ಒಳಪಂಗಡಗಳನ್ನು ಒಗ್ಗೂಡಿಸಿ ಮುನ್ನಡೆಯಬೇಕಾಗಿದೆ. ಒಳಪಂಗಡಗಳು ಒಂದಾದರೆ ನಮ್ಮ ಶಕ್ತಿ ಹೆಚ್ಚಾಗುತ್ತದೆ. ಆ ಶಕ್ತಿಯೇ ನಮಗೆ ದಾರಿದೀಪವಾಗುತ್ತದೆ. ಬಂಧುಗಳೇ, ದಯವಿಟ್ಟು ನಮ್ಮ ವೀರಶೈವ ನ್ಯೂಸ್ ಚಾನಲ್ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಐಕಾನ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ನಮಸ್ಕಾರ.